ಮಹಿಳಾ ಅಧಿಕಾರಿಗಳಿಗೆ ಡಿಸಿಎಂ ಧಮಕಿ ಹಾಕಿದ್ದಾರೆ. ಉಪಮುಖ್ಯಮಂತ್ರಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕೋದಾ? ಫೋನಲ್ಲೇ ಲೇಡಿ ಆಫೀಸರ್ಗೆ ಆವಾಜ್ ಹಾಕಿದ್ದಾರೆ. ಮರಳುಗಾರಿಕೆ ಅಡ್ಡೆಯ ಮೇಲೆ ಆಫೀಸರ್ ರೇಡ್ ಮಾಡಿದಾಗ ಈ ಘಟನೆ ಸಂಭವಿಸಿದೆ. ಡಿಸಿಎಂ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದು. ಫೋನಲ್ಲೇ ಲೇಡಿ ಆಫೀಸರ್ಗೆ ಆವಾಜ್, ಮರಳುಗಾರಿಕೆ ಸ್ಯಾಂಡ್ ಮಾಫಿಯಾ ಅಡ್ಡೆಯ ಮೇಲೆ ಆಫೀಸರ್ ರೇಡು. ಈ ಸಂದರ್ಭದಲ್ಲಿ ಫೋನ್ ಮಾಡಿ ಡಿಸಿಎಂ ಆವಾಜ್ ಹಾಕ್ತಾರಂತೆ. ತಕ್ಷಣ ಕಾರ್ಯಾಚರಣೆ ನಿಲ್ಲಿಸುವಂತೆ ಬೆದರಿಕೆ. ಹೇಳೋದಕ್ಕೆ ಅವ್ರು ಯಾರು, ಕೇಳಿಸಿಕೊಳ್ಳೋದಕ್ಕೆ ಅಧಿಕಾರಿ ಯಾರು? ಅಲ್ಲಿಂದ ಕೂಡಲೇ ಹೊರಡುವಂತೆ ಆವಾಜ್, ಇರಬೇಡಿ ಅಲ್ಲಿಂದ ಹೋಗಬೇಡಿ. ಆದರೆ ಡಿಸಿಎಂ ಧ್ವನಿ ಗುರುತಿಸದ, ಅಂದ್ರೆ ಅದು ಗೊತ್ತಾಗದಲ್ಲೇ ಲೇಡಿ ಆಫೀಸರ್ ಕಂಗಾಲು. ನೀವೇ ಡಿಸಿಎಂ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳ್ತಾರವರು. ನೀವು ನನ್ನ ನಂಬರ್ಗೆ ಕರೆ ಮಾಡಿ ಎಂದ ಲೇಡಿ ಆಫೀಸರ್. ಇದರಿಂದ ಸಿಟ್ಟಿಗೆದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಡಿಸಿಎಂ ಕಥೆ ಇದು. ಇದಕ್ಕೂ ಜಗ್ಗದೇ ಇದ್ದಾಗ ಡಿಸಿಎಂ ವಿಡಿಯೋ ಕಾಲ್ ಮಾಡ್ತಾರೆ ಮುಖ ನೋಡ್ಕೊಂಡು ಮಾತನಾಡೋದಕ್ಕೆ. ಖುದ್ದು ವಿಡಿಯೋ ಕಾಲ್ ಮಾಡಿ ಡಿಸಿಎಂ ಆವಾಜ್ ಹಾಕ್ತಾರೆ. ನಿಂಗೆಷ್ಟು ಧೈರ್ಯ, ನನ್ನನ್ನೇ ಪ್ರಶ್ನೆ ಮಾಡ್ತೀಯಲ್ಲ. ಅಲ್ರಿ, ಡಿಸಿಎಂ ಏನು ಪ್ರಶ್ನಾತೀತನ? ಇಲ್ಲಿಂದ ಹೊರಡು ಮೊದಲು ಎಂದು ಗದರಿದ ಡಿಸಿಎಂ. ಉಪಮುಖ್ಯಮಂತ್ರಿ ಹೇಳ್ತಾರಂತೆ, ಹೊರಡು 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 ಇಲ್ಲಿಂದ ಅಂತ. ಸಖತ್ ವೈರಲ್ ಆಗಿದೆ ಡಿಸಿಎಂ ಮತ್ತು ಲೇಡಿ ಆಫೀಸರ್ ನಡುವಿನ ಫೋನ್ ಸಂಭಾಷಣೆಯ ಆಡಿಯೋ. ಡಿಸಿಎಂ ವರ್ತನೆಗೆ ಭಾರಿ ಆಕ್ರೋಶ, ಜನಾಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಡಿಸಿಎಂ ಮೇಲೆ ಮುಗಿ ಬಿದ್ದ ವಿಪಕ್ಷಗಳು ರಾಜೀನಾಮೆಗೆ ಆಗ್ರಹಗಳು ವ್ಯಕ್ತವಾಗಿದೆ. ಮಹಿಳಾ ಅಧಿಕಾರಿಗಳಿಗೆ ಡಿಸಿಎಂ ಧಮಕಿ, ಫೋನಲ್ಲೇ ಲೇಡಿ ಆಫೀಸರ್ಗೆ ಆವಾಜ್ ಹಾಕಿರ್ತಕ್ಕಂತಹ ಸಂಭಾಷಣೆ ಈಗ ವೈರಲ್ ಆಗಿರುವಂತಹದ್ದು. ಸೊ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ನೋಡಿ. ठीक है सर, मेरा चेहरा तो आपको समझ में आएगा ना? ठीक है सर। इतना आपको डेयरिंग हुआ है क्या? सर मेरे को कार्रवाई जो किया है मुझे कैसे पता है सर? कौन है डीसीएम? सर मुझे पता नहीं है ना सर। मैं सिर्फ यही बोल रही। मैं डिप्टी चीफ मिनिस्टर। सर समझ रही है वो आप बोल रही है जो नंबर दे दो मुझे, मैं डायरेक्ट आपको देता हूँ। ठीक है सर, 944। आपका नंबर दे दो ना सर 944। नाइन 726 7758 सर। सर एक काम कीजिए, आप मुझे डायरेक्टली कॉल वगैरह नहीं है तो 9447267758। सर एक और बात बता दीजिए तो मैं करेंगे, उसमें कुछ दिक्कत नहीं है, हम भी रिकॉर्डिंग करेंगे ना। सुनो हाँ यस सर, यस सर। 47267758। यस सर, यस सर, यस सर। ओके, थैंक यू। हेलो, हाँ मैं दे रहा हूँ ಅವರಿಗೆ ಆತಂಕ ಆಗೋದೇನು ಬೇಡ. ಇದು ಮಹಾರಾಷ್ಟ್ರದ ಸೊಲ್ಹಾಪುರದ ಡಿಎಸ್ಪಿ ಅಂಜನಾ ಕೃಷ್ಣ ಅನ್ನೋರು ಆ ಮಹಿಳಾ ಅಧಿಕಾರಿ. ಆಕೆ ಸ್ಯಾಂಡ್ ಮಾಫಿಯಾ ಅಥವಾ ಮರಳುಗಾರಿಕೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಯಾರು, ಅಜಿತ್ ಪವಾರ್, ಅವರು ಇನ್ಫ್ಲೂಯೆನ್ಸ್ ಅನ್ನ ಪ್ರಯೋಗ ಮಾಡ್ತಾರೆ. ಸ್ವತಃ ಅವರೇ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಮಾತನಾಡ್ತಾರೆ. ಅಲ್ರಿ, ಡಿಸಿಎಂ ಆಡಿಯೋ ಅಥವಾ ಡಿಸಿಎಂ ಟೋನ್ ನಲ್ಲಿ ಮಾತನಾಡಿದ್ರೆ ನೀವೇ ಡಿಸಿಎಂ ಅಂತ ಹೇಳಿ ನಂಬಬೇಕಾ ಅಂತ ಹೇಳಿ ಕೇಳ್ತಾರೆ ಮಹಿಳಾ ಅಧಿಕಾರಿ. ಅದಕ್ಕೆ ಈ ಮನುಷ್ಯನ ಕಣ್ಣು ಕೆಂಪಾಯ್ತು, ನೆತ್ತಿ ಬಿಸಿ ಆಯ್ತು. ನನ್ನನ್ನೇ ಹಂಗೆ ಕೇಳ್ತೀಯಾ, ವಿಡಿಯೋ ಕಾಲ್ ಮಾಡ್ಲಾ ಅಂತ ಹೇಳಿ ಅಜಿತ್ ಪವಾರ್ ಹೇಳೋದು. ಸೊ ಇವೆಲ್ಲವೂ ಕೂಡ ಮಹಾರಾಷ್ಟ್ರದ ಡಿಸಿಎಂ ಜೊತೆಗೆ ಆ ಭಾಗದ ಡಿಎಸ್ಪಿ ಆಗಿರ್ತಕ್ಕಂತಹ ಮಹಿಳಾ ಅಧಿಕಾರಿ ಡಿಎಸ್ಪಿ ಅಂಜನಾ ಕೃಷ್ಣ ಮರಳು ಅಡ್ಡೆಯ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅಜಿತ್ ಪವಾರ್ ಫೋನ್ ಮಾಡ್ತಾರೆ. ಆ ಸಂಭಾಷಣೆ ಈಗ ಸಖತ್ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.